ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಸ್ನಾನ ಆಗಿದೆ, ಸ್ನಾನ ಮುಗೀತು. ಸ್ನಾನ ಮುಗ್ದು ರೆಡಿಯಾಗಿದ್ದೀನಿ ನಾನು. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನನ್ನ ಪ್ರೀತಿಯ ಯೂಟ್ಯೂಬ್ ಕುಟುಂಬದವರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಆ ತಾಯಿ ಸ್ವರ್ಣಗೌರಿ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ. ಮನೆಯೆಲ್ಲ ಒರೆಸಿ ಕೂಡ ಆಗಿದೆ, ಮನೆ ಒರೆಸಾಗಿದೆ. ಮತ್ತು ಇಲ್ಲಿ ಹುರುಳಿ ಕೂಡ ರೆಡಿಯಾಗಿದೆ. ಪ್ರತಿ ಸಲನೂ ನಾನು ಚೇಂಜ್ ಮಾಡ್ತಾ ಇರ್ತೀನಿ, ನಿಮ್ಗೆ ಹೇಳಿದ್ದೀನಿ. ಮತ್ತೆ ಅದನ್ನೇ ತೋರಿಸ್ತಾರೆ ಅಂತ ಅಂದ್ಕೋಬೇಡಿ. ನನ್ನ ಕೆಲಸಗಳು ಪ್ರತಿದಿನ ಏನಿರುತ್ತೆ ಅದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತಿದ್ದೀನಿ ಅಷ್ಟೇನೆ. ಮನೆ ಕೆಲಸ ಮುಗ್ದಿದೆ, ಪಾತ್ರೆ ತೊಳೆದಾಗಿದೆ ಆಲ್ರೆಡಿ, ಮನೆ ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಆಗಿದೆ. ಮತ್ತು ಗಾರ್ಡನಿಂದ ಹೂ ಕೂಡ ಬಿಡಿಸ್ಕೊಂಡು ಬಂದಿದ್ದೀನಿ. ಇವತ್ತು ಸ್ವಲ್ಪ ಅಷ್ಟೇ ಹೂ ಸಿಕ್ಕಿದ್ದು, ಮತ್ತು ಅದಕ್ಕೆ ಸ್ವಲ್ಪ ಮಲ್ಲಿಗೆ ಹೂನು ಕೂಡ ತರಿಸಿದ್ದೀನಿ. ಇದು ಕೂಡ ರೆಡಿ ಇದೆ. ಮತ್ತು ಬನ್ನಿ ಹೊರಗಡೆ ಹೋಗಿ ತೋರಿಸ್ತೀನಿ ನಿಮಗೆ. ಅಲ್ಲೂ ಕೂಡ ರಂಗೋಲಿ ಎಲ್ಲ ಹಾಕಿ ಆಗಿದೆ. ತುಳಸಿ ಹತ್ರ ರಂಗೋಲಿ ಹಾಕಾಗಿದೆ, ಮತ್ತು ಇಲ್ಲೂ ಕೂಡ ರಂಗೋಲಿ ಬಿಟ್ಟಾಗಿದೆ. ಎಲ್ಲ ಕೆಲಸನೂ ಆಲ್ಮೋಸ್ಟ್ ಮುಗ್ದಿದೆ. ಇವತ್ತು ಕೆಲಸ ಅಂತೇಳಿ ದೊಡ್ಡ ರಂಗೋಲಿ ಹಾಕಿಲ್ಲ, ಚಿಕ್ಕ ರಂಗೋಲಿ ಹಾಕಿ ಹೋಗಿದ್ದಾರೆ. ಎಲ್ಲ ಬಟ್ಟೆ ಕೂಡ ವಾಶ್ ಆಗಿ ಎಲ್ಲ ಕೆಲಸ ಮುಗ್ದಿದೆ. ಇನ್ನೇನಿದ್ರು ಪೂಜೆ ಕೆಲಸ ಮಾಡ್ಕೋಬೇಕು. ಈಗ ದೇವ್ರ ಮನೆಗೆ ಹೋಗಿ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಕೆಲಸ ಮಾಡ್ಕೋಬೇಕು. ನಿನ್ನೆ ಮಾಡೋಣ ಅಂದ್ಕೊಂಡೆ, ಬಟ್ ನನಗೆ ಆಗಲಿಲ್ಲ. ತುಂಬ ಸುಸ್ತಾಗ್ತಾಯಿತ್ತು, ಸ್ವಲ್ಪ ಫೀವರ್ ಥರ ಅನ್ನಿಸ್ತಾಯಿತ್ತು. ಅದಕ್ಕೆ ನಿನ್ನೆ ಏನು ಮಾಡೋದಕ್ಕಾಗಿರಲಿಲ್ಲ. ಇವತ್ತು ಕ್ಲೀನ್ ಮಾಡ್ಕೊತೀನಿ. ಮತ್ತು ನಾನು ನಿಮಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದಾದ್ಮೇಲೆ ಆಮೇಲೆ ಸಿಗ್ತೀನಿ ನಿಮಗೆ. ಓಕೆ, ಬಾಯ್. ಗ್ಯಾಸ್ ಎಲ್ಲ ಒರೆಸಿ ಕ್ಲೀನಾಗಿದೆ. ಈಗ ಅನ್ನಕ್ಕೆ ಮತ್ತು ಸ್ವಲ್ಪ ಹೋಳಿಗೆ ಮಾಡ್ಕೊತೀನಿ. ಇವಾಗ ಅದನ್ನು ಪ್ರಿಪೇರ್ ಮಾಡ್ಕೊತೀನಿ. ಹೋಳಿಗೆ ನಮ್ಮ ಮನೇಲಿ ಯಾರೂ ಜಾಸ್ತಿ ತಿನ್ನಲ್ಲ, ಅದಕ್ಕೆ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ತೊಗರಿಬೇಳೆನ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಖಾಲಿ ಆಗಲ್ಲ ನಮ್ಮ ಮನೆಯಲ್ಲಿ, ಯಾರೂ ತಿನ್ನೋರಿಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ಸ್ವಲ್ಪ ಮಾಡ್ಕೊತಾ ಇದ್ದೀನಿ.
ಪೈಲ್ವಾನ್ ಚಿಕ್ಕ ಮಾವ ಅವರು ಪೈಲ್ವಾನ್ ನಮ್ಮ ಮಾವ ಚಿಕ್ಕ ಮಾವ ಅವರು ಮಹದೇಶ್ವರ ನಾಟಕ ಮಂಡಳಿ ಓನರು. ಫಿಲಿಂ ಪ್ರೊಡ್ಯೂಸರ್ ಕೂಡ, ಹಾಗೆ ಪೈಲ್ವಾನ್ ಕೂಡ ಹೌದು ನಮ್ಮ ಮಾವನೂರು. ಆಮೇಲೆ ಇನ್ನೇನು ನಾಟಕದ ಕಂಪ್ನಿ ಇವರು ಖುದ್ದು ರಂಗಭೂಮಿ ಕಲಾವಿದರು, ಅದ್ಭುತವಾದ ಪಾತ್ರಗಳು ಮಾಡ್ತಿದ್ರು. ಹೋಳಿಗೆ ಮಾಡಿದ್ದೆ, ತೀರಾ ದೊಡ್ಡದಾಗಿ ಏನು ಮಾಡಲಿಲ್ಲ, ಸ್ವಲ್ಪ ಚಿಕ್ಕದಾಗೆ ಮಾಡಿದ್ದೆ. ಮತ್ತು ವೆಜಿಟೇಬಲ್ ಪಲಾವು ಇಷ್ಟೇ, ಖಾಲಿ ಆಗೋಯ್ತು. ನಮ್ಮ ಚಿಕ್ಕ ಮಾವ ಮತ್ತು ನನ್ನ ಮೈದುನ ಹಸ್ಬೆಂಡು ನಾನು ಎಲ್ಲರೂ ಊಟ ಮಾಡಿಬಿಟ್ವಿ. ವಿಡಿಯೋ ಮಾಡೋಕ್ಕಾಗಲಿಲ್ಲ, ತುಂಬ ಹಶ್ವಾಗ್ತಾಯಿತ್ತು. ಮತ್ತು ಹಸ್ಬೆಂಡ್ ಕೂಡ ಆಫೀಸ್ಗೆ ಹೋಗಬೇಕು ಅಂತ ಅರ್ಜೆಂಟ್ ಮಾಡ್ತಾಯಿದ್ರು. ಮತ್ತು ಇದು ಕೋಸಂಬರಿ ಮಾಡಿದ್ದೆ, ಕೋಸಂಬರಿನೂ ಕೂಡ ಖಾಲಿ ಆಯಿತು. ಇಷ್ಟು ಐಟಮ್ ಮಾಡಿದ್ದೆ ಅಷ್ಟೇ. ವೆಜಿಟೇಬಲ್ ಪಲಾವು ಮತ್ತು ಹೋಳಿಗೆ, ಪಾಯಸ, ಕೋಸಂಬರಿ ಅಷ್ಟೇ ಮಾಡಿದ್ದು, ಬೇರೆ ಏನೂ ಮಾಡೋಕ್ಕಾಗಲಿಲ್ಲ. ಹೋಳಿಗೆ ಸಾರು ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಒಗ್ಗರಣೆಗೆ ಜಜ್ಜಿಟ್ಕೊಂಡಿದ್ದೀನಿ. ನಾನು ಒಬ್ಬಟ್ಟು ಮಾಡೋದಕ್ಕೆ ಅಂತೇಳಿ ಬೇಳೆ ಬೇಯಿಸ್ಕೊಂಡಿದ್ದೆ ಸಪ್ರೇಟು. ಅದರ ಬೇಳೆನಲ್ಲೇ ನಾನು ಒಬ್ಬಟ್ಟು ಸಾರು ಮಾಡೋದಕ್ಕೆ ಅಂತ ತೊಗೊತಾ ಇದ್ದೀನಿ. ಅದಕ್ಕೆ ಇದನ್ನು ನಾನು ಓವನ್ನಲ್ಲಿ ಇಟ್ಟು ಹಾಗೆ ಬಿಸಿ ಮಾಡ್ಕೊತೀನಿ. ಈಗ ಇದನ್ನು ಸಪ್ರೇಟ್ ಬೇಯಿಸೋದಕ್ಕೆ ಹೋದರೆ ತುಂಬ ಟೈಮ್ ಹಿಡಿಯುತ್ತೆ. ಆದರೆ ಓವನಲ್ಲಿ ಒಂದೇ ನಿಮಿಷದಲ್ಲೇ ಬೆಂದೋಗುತ್ತೆ. 30 ಸೆಕೆಂಡ್ಸ್ಗೆ ಸೆಟ್ ಆಗಿಬಿಡ್ತು. ತೋರಿಸ್ತೀನಿ ನಿಮಗೆ. 30 ಸೆಕೆಂಡ್ಸಲ್ಲೇ ಬೇಗ ಆಗಿಬಿಡುತ್ತೆ, ಬೆಂದಿರುತ್ತೆ ಟೊಮೊಟೊ. ನಿಮಗೆ ತೋರಿಸ್ತೀನಿ ನೋಡಿ. 30 ಸೆಕೆಂಡ್ಸ್ಗೆ ಇಟ್ಟಿದೆ. ಸಣ್ಣ ಪುಟ್ಟದ್ದು ಕೆಲವೊಂದನ್ನು ಈ ರೀತಿಯಾಗಿ ಕೂಡ ಮಾಡ್ಕೋಬೋದು. ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ. ಆಯಿತು, ಬಟ್ ಬೆಂದಿಲ್ಲ. 1 ನಿಮಿಷಕ್ಕೆ ಇಡಬೇಕಿತ್ತು. ಒಂದು ಚಿಕ್ಕ ಟೊಮೊಟೊ ಮಾತ್ರ ಬೆಂದಿದೆ ನೋಡಿ. 1 ನಿಮಿಷಕ್ಕೆ ಇಡ್ತೀನಿ, ಮತ್ತಿನ್ನು 30 ಸೆಕೆಂಡ್ಸ್ಗೆ ಇಡ್ತೀನಿ ಸಾಕು. 1 ನಿಮಿಷ ಇಡಲ್ಲ, 30ಗೆ ಇಡ್ತೀನಿ ಸಾಕು ಆಗುತ್ತೆ ನೋಡಿ. 30 ಸೆಕೆಂಡ್ಗೆ ಮತ್ತೆ ಇಟ್ಟಿದ್ದೀನಿ, ಸಾಕಾಗುತ್ತೆ ಅದು. ಬೇಗನೆ ಆಗಿಬಿಡುತ್ತೆ. ಈಚೆ ಬೆಂದಿಲ್ಲ ಅಂದಾಗ ಈ ರೀತಿ ಮಾಡ್ಕೋಬೋದು ನೋಡಿ. ಟೊಮೊಟೊ ಕಂಪ್ಲೀಟಾಗಿ ಬೆಂದಿದೆ. ಈಗ ಇದರೊಳಗಡೆ ಹಾಕ್ಕೊತೀನಿ ನಾನು. ನೀವೇ ನೋಡ್ತಾ ಇದ್ದೀರಲ್ಲ, ಎಲ್ಲ ಬೆಂದೋಗಿದೆ. ಸುಡ್ತಾ ಇದೆ, ಮುಟ್ಟಿದರೆ ಓಪನ್ ಆಗಿಬಿಡುತ್ತೆ. ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸಬ್ಸ್ಕ್ರೈಬ್ ಮಾಡಿದಾದಮೇಲೆ ಬೆಲ್ ಐಕಾನನ್ನು ಕೊಡಿ. ಮತ್ತು ಆಲ್ ಅಂತ ಕೇಳುತ್ತೆ, ಆಲ್ ಅಂತ ಕೊಟ್ರೇ ನನ್ನ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ವಿಡಿಯೋ ಪೂರ್ತಿ ನೋಡಿ, ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು, ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್ ಎಲ್ರಿಗೂ.